ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ವಿರುದ್ಧ ದಾಖಲಾಗಿರುವಂತ ದೂರಿನ ವಿಚಾರಕ್ಕೆ ಯಾವ ಕಾರಣಕ್ಕೂ ಕೂಡ ನಾವು ದ್ವೇಷದ ರಾಜಕಾರಣ ಮಾಡಿಲ್ಲ, ಮಾಡುವುದೂ ಇಲ್ಲ. ತಪ್ಪು ಮಾಡಿ ಅಂತ ನಾವು ಯಾರಿಗೂ ಕೂಡ ಹೇಳಿಲ್ಲ. ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಪೊಲೀಸರು ಅವರ ವಿರುದ್ಧ ಎಫ್ಐಆರ್ ಮಾಡಿದ್ದಾರೆ. ತನಿಖೆ ನಡೆಯುತ್ತೆ. ಯಾರ ಒತ್ತಡಕ್ಕೂ ಕೂಡ ಮಣಿದಿಲ್ಲ, ಮಣಿಯೋದು ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಅವರಿಗೆ ಆಗಾಗ ಈ ವಿಚಾರದಲ್ಲಿ ಪ್ರಶ್ನೆಗಳು ಎದುರಾಗ್ತಾ ಹೋಗ್ತಾ ಇರುತ್ತೆ. ನೀವು ಕಾಂಗ್ರೆಸ್ ಅಧಿಕಾರದ ಕಾರಣಕ್ಕಾಗಿ ಬಿಜೆಪಿ ಶಾಸಕರನ್ನ ಅಥವಾ ಬಿಜೆಪಿ ಮಾಜಿ ಮಂತ್ರಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಿ ಅಂಥೇಳಿ ಅನೇಕ ಕಡೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿಸಲಾಗುತ್ತೆ ಅಥವಾ ಕೇಳಲಾಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ನಾವೇನು ತಪ್ಪು ಮಾಡು ಅಂತ ಹೇಳಿಲ್ಲ, ಬಟ್ ತಪ್ಪು ಮಾಡಿದ ಮೇಲೆ ಕಾನೂನು ಅದರ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನೋದು ಮುಖ್ಯಮಂತ್ರಿಗಳ ಮಾತು. ಅದೇ ಪುನಃ ನೀನು ಹೇಳಪ್ಪ, ಟಾರ್ಗೆಟ್ ಮಾಡ್ತಾ ಇದೀವ ಈಗ. ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲೂ. ಈಗ ಅಫೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾರು? ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ SIT ಮಾಡಿ ಅಂತ ಹೇಳಿದರು. ಯಾಕಂತಂದರೆ ಒಂದು ಅಫೆನ್ಸ್, ಒಂದು FIR ಅಲ್ಲ ಅವ್ರ ಮೇಲೆ ಆಗಿರೋದು, ಮುನಿರತ್ನ ಅವ್ರ ಮೇಲೆ. ಒಂದು ಎಕ್ಸ್ಟಾರ್ಷನ್ಗಾಗಿದೆ, ಎರಡನೇದು PCR ಆ್ಯಕ್ಟ್ನಲ್ಲಾಗಿದೆ, ಮೂರನೇದು ರೇಪ್ ಕೇಸ್ಗಾಗಿದೆ. ಏನು ಮಾಡ್ಬೇಕು ಹೇಳಿ ನೋಡೋಣ, ನೀವೇ ಹೇಳ್ರಿ. ಅದೇ ಪುನಃ ನೀನು ಹೇಳಪ್ಪ, ಟಾರ್ಗೆಟ್ ಮಾಡ್ತಾ ಇದೀವ ಈಗ.